ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಡಿಸಿಸಿ ಬ್ಯಾಂಕ್ ಹಾಗೆ ಡಿಸಿ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುವಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಮೇಲೆ ಇರುವಂತಹ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ವಿತ್ ಎಕ್ಸ್ಪ್ಲೇಷನ್, ಸಿಂಪಲ್ ಎಕ್ಸ್ಪ್ಲೇಷನ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನದ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ರು? ಆಪ್ಷನ್ಸ್: ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಜವಾಹರ್ಲಾಲ್ ನೆಹರು ಅಂತ ಆಪ್ಷನ್ಸ್ ಇದೆ. ಪ್ರಶ್ನೆ ಏನಿದೆ? ಸಂವಿಧಾನದ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರು ಅಂತ. ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ, ಇದು ತಾತ್ಕಾಲಿಕ ಅಂದ್ರೆ ಟೆಂಪರರಿ ಅಧ್ಯಕ್ಷರು ಯಾರಾಗಿರುವಂತ ಪ್ರಶ್ನೆ ಇದೆ. ಸೊ 1946 ಡಿಸೆಂಬರ್ 9ರಂದು ನಡೆದಂತಹ ಸಭೆಯಲ್ಲಿ 1946 ಡಿಸೆಂಬರ್ 9ರಂದು ನಡೆದಂತಹ ಮೊದಲ ಸಂವಿಧಾನದ ರಚನೆಯ ಸಭೆಯಲ್ಲಿ ಯಾರನ್ನ ತಾತ್ಕಾಲಿಕ ಅಧ್ಯಕ್ಷರಾಗಿ ಮಾಡಿದಂತೆ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾರವರನ್ನ ತಾತ್ಕಾಲಿಕ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಫ್ರಾನ್ಸ್ನ ಪದ್ಧತಿಯ ಪ್ರಕಾರ ತಾತ್ಕಾಲಿಕ ಅನ್ನುವಂತಹ ಅಧ್ಯಕ್ಷತೆಯನ್ನ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾರವರಿಗೆ ಮಾಡಲಾಯಿತು. ಇನ್ನು ಡಿಸೆಂಬರ್ 11ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಖಾಯಂ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಟೆಂಪರವರಿ, ತಾತ್ಕಾಲಿಕ ಅಧ್ಯಕ್ಷರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಹಾಗೆ ಖಾಯಂ ಅಧ್ಯಕ್ಷರು, ರಚನಾ ಸಭೆಯ ಖಾಯಂ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಎರಡು ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಎರಡನೇ ಪ್ರಶ್ನೆಯನ್ನ ಗಮನಿಸೋಣ. ಭಾರತದ ಸಂವಿಧಾನವನ್ನ ಯಾವಾಗ ಅಂಗೀಕರಿಸಲಾಯಿತು? ಆಪ್ಷನ್ಸ್: 1950 ಜನವರಿ 26, 1949 ನವೆಂಬರ್ 26, 1947 ಆಗಸ್ಟ್ 15, 1950 ಜನವರಿ 24. ಸೊ ಪ್ರಶ್ನೆಯನ್ನ ಗಮನಿಸಿ. ಸಂವಿಧಾನವನ್ನ ಅಂಗೀಕರಿಸಿದ್ದು ಅಂತ ಪ್ರಶ್ನೆ ಇದೆ, ಜಾರಿಗೊಳಿಸಿದ್ದು ಅಂತ ಅಲ್ಲ. ಅಂಗೀಕರಿಸಿದ್ರೆ ಅಡಾಪ್ಟೆಡ್. ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ವಿ? 1949 ನವೆಂಬರ್ 26ರಂದು. ಓಕೆ, 1949 ನವೆಂಬರ್ 26ರಂದ ಅಡಾಪ್ಟ್ ಮಾಡ್ಕೊಂಡಿದ್ವಿ, ಅಂದ್ರೆ ಅಂಗೀಕರಿಸಿದ್ದು. ಓಕೆ, ಕನ್ಫ್ಯೂಸ್ ಆಗಬೇಡಿ. 1949 ನವೆಂಬರ್ 26ರಂದು ಅಂಗೀಕರಿಸಿದ್ದು, ಇನ್ನು ಜಾರಿಗೊಳಿಸಿದ್ದು. ಓಕೆ, ಜಾರಿಗೊಳಿಸಿದ್ದು ಯಾವಾಗ ಅಂದ್ರೆ 1950 ಜನವರಿ 26. ಸೊ ಇದು ಜಾರಿಗೊಳಿಸಿದ್ದು 1950, ಅಂಗೀಕರಿಸಿದ್ದು 1949. ಇದು ನವೆಂಬರ್ 26, ಇದು ಜನವರಿ 26. ಕನ್ಫ್ಯೂಸ್ ಆಗಬೇಡಿ. ಅಂಗೀಕರಿಸಿದ್ದು ನವೆಂಬರ್ 26, 1949, ಹಾಗೆ ಜಾರಿಗೊಳಿಸಿದ್ದು ಜನವರಿ 26, 1950. ಇನ್ನು ಅಂಗೀಕರಿಸಿದ ದಿನಾಂಕ ಅಂದ್ರೆ ಎಷ್ಟಿದೆ? ನವೆಂಬರ್ 26. ಅಂಗೀಕರಿಸಿದ್ದು ನವೆಂಬರ್ 26, 1949. ಸೊ ಇದರ ಸ್ಮರಣಾರ್ಥ ನಾವು ಸಂವಿಧಾನದ ದಿನವನ್ನ ಅಂತ ನಾವು ಆಚರಿಸ್ತೀವಿ. ನವೆಂಬರ್ 26ರನ್ನ ನಾವು ಸಂವಿಧಾನದ ದಿನ ಅಂತ ಆಚರಿಸ್ತೀವಿ. ಸೊ ಎರಡನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದು ಅಂಗೀಕಾರವಾಗಿದ್ದು 1949 ನವೆಂಬರ್ 26, ಹಾಗೆ ಜಾರಿಗೊಳಿಸಿದ್ದು 1950 ಜನವರಿ 26. ಇನ್ನು ಸಂವಿಧಾನದ ದಿನ ನವೆಂಬರ್ 26. ಇದರಲ್ಲಿ ಮೂರು ಕ್ವಶನ್ಸ್ ಗಳನ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಕನ್ಫ್ಯೂಸ್ ಆಗಬೇಡಿ, ನೆನಪಿಟ್ಕೊಳ್ಳಿ. ಮೂರನೇ ಪ್ರಶ್ನೆಯನ್ನ ಗಮನಿಸೋಣ. ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ಸ್: ಮಹಾತ್ಮ ಗಾಂಧಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಇದೆ. ಪ್ರಶ್ನೆ ಏನಿದೆ? ಸಂವಿಧಾನದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಂವಿಧಾನದ ಪಿತಾಮಹ, ಸಂವಿಧಾನದ ಶಿಲ್ಪಿ ಅಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಇವರು ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿ ಪ್ರಮುಖ ಜವಾಬ್ದಾರಿಯನ್ನು ಇವರು ವಹಿಸಿಕೊಂಡಿದ್ರು. ಹಾಗೆ ಎಲ್ಲರಿಗೂ ಸಮಾನ ನ್ಯಾಯ ಸಿಗಬೇಕು, ಗೌರವ ಸಮಾನವಾಗಿ ಸಿಗಬೇಕು, ಹಾಗೆ ಪ್ರಜಾಪ್ರಭುತ್ವ ಯಾವ ರೀತಿ ಕೆಲಸ ಮಾಡಬೇಕಂತ ನಿಬಂಧನೆಗಳನ್ನ ಅಚ್ಚುಕಟ್ಟಾಗಿ ಇವರು ವಿವರಿಸಿದ್ದಾರೆ. ಅದಲ್ಲದೆ ಇವರ ಈ ನಿಬಂಧನೆಗಳನ್ನ ಸಲ್ಲಿಸುವುದರಲ್ಲಿ ಪ್ರಮುಖ ಪಾತ್ರ ಇರುವುದರ ಕಾರಣ ಇವರನ್ನ ನಾವು ಸಂವಿಧಾನದ ಪಿತಾಮಹ ಹಾಗೆ ಸಂವಿಧಾನದ ಶಿಲ್ಪಿ ಅಂತ ಕೂಡ ಕರಿತೀವಿ. ಯಾರನ್ನ? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. ಪ್ರಶ್ನೆನ ಗಮನಿಸೋಣ. ಸಂವಿಧಾನದ ಪ್ರಸ್ತಾವನೆಯು ಭಾರತವನ್ನ ಯಾವ ರೀತಿಯ ರಾಷ್ಟ್ರವೆಂದು ಘೋಷಿಸುತ್ತದೆ? ಆಪ್ಷನ್ಸ್: ಇ. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಬಿ. ರಾಜಪ್ರಭುತ್ವ ಬಂಡವಾಳಶಾಹಿ, ಸಿ. ಕೇವಲ ಪ್ರಜಾಪ್ರಭುತ್ವ ರಾಷ್ಟ್ರ, ಡಿ. ಫೆಡರಲ್ ಒಕ್ಕೂಟ ಮಾತ್ರ.
ಪ್ರಶ್ನೆಯನ್ನು ಗಮನಿಸಿ. ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಿಯಾಂಬಲ್ ಅಂದ್ರೆ ಈ ಪ್ರಿಯಾಂಬಲ್ ನಮ್ಮನ್ನ ಇದು ಏನ್ ತಿಳಿಸುತ್ತೆ ಅಂದ್ರೆ ಭಾರತ ದೇಶವು ಯಾವ ರೀತಿ ದೇಶವನ್ನ ಮುನ್ನಡೆಸಬೇಕು ಅನ್ನೋದನ್ನ 5 ಪದಗಳಲ್ಲಿ ವಿವರಿಸಿದೆ. ಪ್ರಿಯಾಂಬಲ್ ಅಲ್ಲಿ 5 ಪದಗಳನ್ನ ಅದು ತಿಳಿಸಿದೆ. ದೇಶ ಯಾವ ರೀತಿ ರೂಪಿಸಬೇಕು, ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಇದು ತಿಳಿಸುತ್ತೆ. ಸೊ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಅಂತ 5 ಪದಗಳ ಮೂಲಕ ಇದು ದೇಶವನ್ನ ಯಾವ ರೀತಿ ರೂಪಿಸಬೇಕಂತ ತಿಳಿಸುತ್ತೆ. ಓಕೆ, ಮೊದಲನೇದಾಗಿ ಸಾರ್ವಭೌಮ. ಸಾರ್ವಭೌಮ ಅಂದ್ರೆ ನಮ್ಮ ದೇಶದ ಜವಾಬ್ದಾರಿ ನಮ್ಮದೇ. ಅಂದ್ರೆ ಬೇರೆ ದೇಶದವರು ನಮ್ಮ ದೇಶದ ಯಾವುದೇ ತೊಂದರೆಗಳಾಗಲಿ ಯಾವುದೇ ಇದರ ಸಲಹೆಗಳನ್ನ ನೀಡಬಾರದು. ನಮ್ಮ ದೇಶದ ನಿರ್ಧಾರ ನಮ್ಮ ಕೈಯಲ್ಲಿದೆ ಅಂತ ಇದು ತಿಳಿಸುತ್ತೆ ಸಾರ್ವಭೌಮ. ಓಕೆ, ನೆಕ್ಸ್ಟ್ ಸಮಾಜವಾದಿ. ಸಮಾಜವಾದಿ ಎರಡನೇದು. ಸಮಾಜವಾದಿ ಅಂದರೆ ದೇಶದ ಸಂಪತ್ತು ಕೇವಲ ಶ್ರೀಮಂತರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಇದು ತಲುಪಬೇಕು, ಅಂದ್ರೆ ಹಂಚಬೇಕನ್ನುವುದೇ ಇದರ ಉದ್ದೇಶ. ಸಮಾಜವಾದಿ. ಇನ್ನು ಮೂರನೇದು ಜಾತ್ಯತೀತ. ಜಾತ್ಯತೀತ ಅಂದ್ರೆ ನಮ್ಮ ದೇಶಕ್ಕೆ ಯಾವುದೇ ಒಂದು ಧರ್ಮ ಅಂತ ಇಲ್ಲ, ಎಲ್ಲ ಧರ್ಮಗಳನ್ನ ಸಮಾನವಾಗಿ ನಮ್ಮ ಭಾರತ ಕಾಣುತ್ತೆ ಅನ್ನೋದನ್ನ ಇದು ತಿಳಿಸುತ್ತೆ. ಇನ್ನು ನೆಕ್ಸ್ಟ್ ಪ್ರಜಾಸತ್ತಾತ್ಮಕ. ಪ್ರಜಾಸತ್ತಾತ್ಮಕ ಅಂದ್ರೆ ನಮ್ಮ ದೇಶದವನ್ನ ಆಳುವವರು ಪ್ರಜೆಗಳೇ ಅಂತ. ಅಂದ್ರೆ ಇಲ್ಲಿ ಚುನಾವಣೆಯ ಮೂಲಕ ನಿಮ್ಮ ಜನಪ್ರತಿನಿಧಿಗಳನ್ನ ನೀವು ಆಯ್ಕೆ ಮಾಡುವಂತಹ ಹಕ್ಕನ್ನ ಇದು ನೀಡುತ್ತೆ. ಅಂದ್ರೆ ಪ್ರಜಾಸತ್ತಾತ್ಮಕ ಅಂದ್ರೆ ಪ್ರಜೆಗಳೇ ಇದರ ನಮ್ಮ ದೇಶದ ಒಡೆಯರು ಅಂತ ಇದರ ಅರ್ಥ. ಇನ್ನು ನೆಕ್ಸ್ಟ್ ಗಣರಾಜ್ಯ. ಗಣರಾಜ್ಯ ಅಂದ್ರೆ ಗಣರಾಜ್ಯ ಅಂದ್ರೆ ಇಲ್ಲಿ ವಂಶ ಪಾರಂಪರ್ಯವಾಗಿ ಏನು ಒಂದು ಪೊಸಿಷನ್ ಇರುತ್ತೆ ಅವುಗಳನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ರಾಜ ಇದ್ರೆ ಆತನ ಮಗನೇ ರಾಜ, ಈ ರೀತಿಯ ಪದ್ಧತಿ ನಮ್ಮ ಸಂವಿಧಾನದಲ್ಲಿ ಇಲ್ಲ. ಅಂದ್ರೆ ರಾಷ್ಟ್ರಪತಿಗಳು ಚುನಾವಣೆ ಮೂಲಕನೇ ಆಯ್ಕೆ ಆಗ್ತಾರೆ. ಅಂದ್ರೆ ಪರೋಕ್ಷವಾಗಿರಬಹುದು ಅಥವಾ ಪ್ರತ್ಯಕ್ಷವಾಗಿ ಭಾರತದ ಪ್ರಜೆಗಳೇ ಅವರನ್ನ ಆಯ್ಕೆಯನ್ನು ಮಾಡ್ತಾರೆ. ಓಕೆ, ಸೊ ಸಂವಿಧಾನದ ಪ್ರಸ್ತಾವನೆಯು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬ ರಾಷ್ಟ್ರ ಅಂತ ಘೋಷಿಸುತ್ತೆ. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಓಕೆ, ಪ್ರಶ್ನೆಯನ್ನ ಗಮನಿಸೋಣ. ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಆಪ್ಷನ್ಸ್ 5, 6, 7, 8. ಮೊದಲನೇದಾಗಿ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಯಾಕೆ ಬೇಕಂದ್ರೆ ಈ ನಮ್ಮ ಭಾರತದಲ್ಲಿ ಪ್ರಜೆಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಸಮಾನತೆಯಿಂದ, ಸ್ವತಂತ್ರತೆಯಿಂದ ಹಾಗೆ ಗೌರವಯುತವಾಗಿ ಬದುಕಬೇಕಂದ್ರೆ ನಮಗೆ ಮೂಲಭೂತ ಹಕ್ಕುಗಳು ಇಂಪಾರ್ಟೆಂಟ್. ಅದೇ ರೀತಿ ಸರ್ಕಾರದ ದಬ್ಬಾಳಿಕೆಗಳಿಂದ ರಕ್ಷಣೆ ಪಡೆಯಲು ಕೂಡ ಈ ಮೂಲಭೂತ ಹಕ್ಕುಗಳು ನಮಗೆ ಬೇಕೇ ಬೇಕು. ಇನ್ನು ಭಾರತದ ಸಂವಿಧಾನದಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳು ಇವೆ. ಮೂಲ ಸಂವಿಧಾನದಲ್ಲಿ ಒಟ್ಟು 7 ಹಕ್ಕುಗಳು ಇದ್ದವು. ಆಸ್ತಿಯ ಹಕ್ಕು ಅನ್ನೋದು ಇದರಲ್ಲಿ ಇನ್ಕ್ಲೂಡ್ ಇತ್ತು. ಬಟ್ 1978ರಲ್ಲಿ 44ನೇ ತಿದ್ದುಪಡಿಯ ಮುಖಾಂತರ ಆಸ್ತಿ ಹಕ್ಕನ್ನ ತೆಗೆದುಹಾಕಲಾಗಿದೆ. ಓಕೆ, ಮೂಲ ಸಂವಿಧಾನದಲ್ಲಿ 7 ಹಕ್ಕುಗಳಿದ್ದವು. 1978ರಲ್ಲಿ 44ನೇ ತಿದ್ದುಪಡಿಯ ಮುಖಾಂತರ ಈ ಆಸ್ತಿಯ ಹಕ್ಕನ್ನ ಇತರ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿ ಇದನ್ನ ಆಸ್ತಿಯ ಹಕ್ಕನ್ನ ಕಾನೂನಿನ ಹಕ್ಕು ಅನ್ನುವಂತಹ ಇದರಲ್ಲಿ ಸೇರಿಸಲಾಗಿದೆ. ಓಕೆ, ಸೊ ಇವಾಗ ಮೂಲ ಸಂವಿಧಾನದಲ್ಲಿ 7 ಇದ್ವು, ಬಟ್ ಇವಾಗ 6 ಮೂಲಭೂತ ಹಕ್ಕುಗಳಿವೆ ಪ್ರಸ್ತುತ ಸಂವಿಧಾನದಲ್ಲಿ. ಮೊದಲನೇದು ಸಮಾನತೆಯ ಹಕ್ಕು, ಎರಡನೇದು ಸ್ವಾತಂತ್ರ್ಯದ ಹಕ್ಕು, ಮೂರನೇದು ಶೋಷಣೆಯ ವಿರುದ್ಧದ ಹಕ್ಕು, ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು,
ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕು, ಸೊ ನಮ್ಮ ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳಿವೆ. ಮೊದಲು 7 ಇದ್ವು. ಆಸ್ತಿಯ ಹಕ್ಕನ್ನ ತೆಗೆದು ಹಾಕಲಾಗಿದೆ. ಓಕೆ, ನೆನ್ಪಿಟ್ಕೊಳ್ಳಿ, 44ನೇ ತಿದ್ದುಪಡಿಯ ಮುಖಾಂತರ. ಓಕೆ, ಇನ್ನು 6 ಮೂಲಭೂತ ಹಕ್ಕುಗಳು ಯಾವಪ್ಪ, ಯಾಕೆ ಇಂಪಾರ್ಟೆಂಟ್ ಅಂತ ಯಾವಾಗ ತಿಳಿಸಿದ್ದೀನಿ. ಸೊ ಇನ್ನು ಇವು ಯಾವಪ್ಪ ಅಂತ ನೋಡುವುದಾದ್ರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಒಟ್ಟು 6 ನಮ್ಮ ಮೂಲಭೂತ ಹಕ್ಕುಗಳು ಇವೆ. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಂವಿಧಾನದ ಆತ್ಮ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ವಿಧಿಯನ್ನ ಕರೆದಿದ್ದಾರೆ? ವಿಧಿ 14, ವಿಧಿ 19, ವಿಧಿ 32, ವಿಧಿ 21. ಸೊ ಪ್ರಶ್ನೆ ಏನಿದೆ, ಸಂವಿಧಾನದ ಆತ್ಮ ಅಥವಾ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ವಿಧಿ 32ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೆದಿದ್ದಾರೆ. ಯಾಕೆಂತ ಇವಾಗ ತಿಳ್ಕೊಳ್ಳೋಣ. ಈ ವಿಧಿ 32 ಏನ್ ತಿಳಿಸುತ್ತೆ ಅಂದ್ರೆ, ನಮ್ಮ ಈ ವಿಧಿ 32ರಲ್ಲಿ ಇದು ಏನ್ ತಿಳಿಸುತ್ತೆ ಅಂದ್ರೆ, ನಮಗೆ ಹಕ್ಕುಗಳ ರಕ್ಷಣೆ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದ್ರೆ ನಾವು ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಬಹುದು. ಓಕೆ, ಸೊ ಅದಕ್ಕಾಗಿ ಇದು ನಮ್ಮ ಹಕ್ಕುಗಳ ರಕ್ಷಣೆಯನ್ನ ಮಾಡುತ್ತೆ ಈ ವಿಧಿ. ಅದಕ್ಕಾಗಿ ಇದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ವಿಧಿ 32 ಅಂದ್ರೆ ಡೈರೆಕ್ಟ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಒಂದು ಆದೇಶ, ಅಂದ್ರೆ ರಿಟ್ಸ್ ನಮಗೆ ನೀಡುತ್ತೆ. ಅಂದ್ರೆ ಇವಾಗ ಸರ್ಕಾರದ ಕಡೆಯಿಂದ ಯಾವುದಾದ್ರೂ ದಬ್ಬಾಳಿಕೆ ಆಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿಯಿಂದ ದಬ್ಬಾಳಿಕೆಯಾದಾಗ ನಾವು ಡೈರೆಕ್ಟ್ಲಿ ನಮ್ಮ ಮೂಲಭೂತ ಹಕ್ಕುಗಳು ಅಲ್ಲಿ ವರ್ಕ್ ಆಗದೇ ಇದ್ದಾಗ ಅವುಗಳನ್ನ ಪ್ರಶ್ನಿಸಿ ನಾವು ವಿಧಿ 37ರ ಪ್ರಕಾರ ಅವುಗಳನ್ನ ಪ್ರಶ್ನಿಸಿ ನಾವು ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ಗೆ ದಾವೆ ಹಾಕ್ಬೋದು. ಓಕೆ, 5 ರೀತಿಯ ರಿಟ್ಸ್ಗಳನ್ನ ನಮಗೆ ಸುಪ್ರೀಂ ಕೋರ್ಟ್ ನೀಡುತ್ತೆ. ಯಾವಂದ್ರೆ habeas corpus, prohibition, certiorari ಮತ್ತು ಕೋ ವಾರಂಟ್. ಓಕೆ, ಸೊ 5 ರಿಟ್ಸ್ಗಳನ್ನ ಸುಪ್ರೀಂ ಕೋರ್ಟ್ ನಮಗೆ ನೀಡುತ್ತೆ ಯಾವಾಗ ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯುಂಟಾದಾಗ ನಾವು ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ. ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶಿಯೋರಿ ಹಾಗೆ ಕೋ ವಾರಂಟ್ ಮುಖಾಂತರ ನಾವು ರಿಟ್ಸ್ ಹೊರಡಿಸುವುದರ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ಲಿ ನಾವು ಕ್ವಶನ್ ಮಾಡಬಹುದು. ಅದು ವಿಧಿ 32ರ ಅಡಿಯಲ್ಲಿ. ವಿಧಿ 32 ಅಡಿಯಲ್ಲಿ ಅಂದ್ರೆ ವಿಧಿ 32 ಏನ್ ತಿಳಿಸುತ್ತೆ, ನಮ್ಮ ಹಕ್ಕುಗಳ ರಕ್ಷಣೆಯನ್ನ ನೀಡುತ್ತೆ. ಸೊ ಅದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ವಿಧಿ 32ಅನ್ನ ಕರೆದಿದ್ದಾರೆ. ಕ್ವಶನ್ಸ್ ಇದರಲ್ಲಿ 3 ಥರ ಕ್ವಶನ್ಸ್ ಬೀಳ್ಬೋದು. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ವಿಧಿ 32ಅನ್ನ ಯಾರು ಕರೆದಿದ್ದಾರೆ ಅಂತ ಕ್ವಶನ್ ಬೀಳ್ಬೋದು, ಅಥವಾ ಯಾವ ವಿಧಿ ಅಂತ ಕ್ವಶನ್ ಬೀಳ್ಬೋದು. ಇನ್ನು ಸುಪ್ರೀಂ ಕೋರ್ಟ್ ಹೊರಡಿಸುವಂತಹ ರಿಟ್ಸ್ಗಳು ಯಾವ ಅಂತ ಕ್ವಶನ್. ಓಕೆ, ಈ 3 ಕ್ವಶನ್ಸ್ಗಳು ಇದರಲ್ಲಿ ಕವರ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೆನಪಿಟ್ಕೊಳ್ಳಿ. ಪ್ರಶ್ನೆಗೆ ಹೋಗೋಣ. ಭಾರತದ ಪ್ರಥಮ ಪ್ರಜೆ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ಸ್: ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿಗಳು ಹಾಗೆ ಮುಖ್ಯ ನ್ಯಾಯಮೂರ್ತಿಗಳಂತ ಆಪ್ಷನ್ಸ್ ಇದ್ದಾರೆ. ಭಾರತದ ಪ್ರಥಮ ಪ್ರಜೆ ಅಂತ ರಾಷ್ಟ್ರಪತಿಗಳನ್ನ ಕರೀತಾರೆ. ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ. ಓಕೆ, ಸೊ ಭಾರತದ ಪ್ರಥಮ ಪ್ರಜೆ ಅಂದ್ರೆ ರಾಷ್ಟ್ರಪತಿಗಳು. ಆರ್ಟಿಕಲ್ 52ರ ಅಡಿಯಲ್ಲಿ
ಆರ್ಟಿಕಲ್ 52 ಅಡಿಯಲ್ಲಿ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು, ಹಾಗೆ ಅವರೇ ಆ ಭಾರತದ ಪ್ರಥಮ ಅಂದರೆ ಫಸ್ಟ್ ಸಿಟಿಜನ್, ಅಂದರೆ ಭಾರತದ ಪ್ರಥಮ ಪ್ರಜೆ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರು ಆರ್ಟಿಕಲ್ 52 ಅಡಿಯಲ್ಲಿ ತಿಳಿಸಲಾಗಿದೆ. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು, ಹಾಗೆ ಅವರೇ ಭಾರತದ ಪ್ರಥಮ ಪ್ರಜೆ ಅಂತ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ಸ್: ಬ್ರಿಟನ್, ಅಮೆರಿಕ, ಐರ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ. ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ನಾವು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೀವಿ. ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೀವಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ 4ರಲ್ಲಿ, ಭಾಗ 4 ವಿಧಿ ಎಷ್ಟರಲ್ಲಿ? ವಿಧಿ 36ರಿಂದ 51ರವರೆಗೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಇದು ನಮಗೆ ತಿಳಿಸುತ್ತೆ. ಭಾಗ 4 ವಿಧಿ 36ರಿಂದ 51ರವರೆಗೆ ಇರುತ್ತ ಆರ್ಟಿಕಲ್ಗಳು ನಮಗೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ತಿಳಿಸುತ್ತೆ. ಇನ್ನು ರಾಜ್ಯ ನೀತಿ ನಿರ್ದೇಶಕಗಳು ಅಂದರೆ ಇವು ಸಂವಿಧಾನ ನಮ್ಮ ಸರ್ಕಾರಕ್ಕೆ ನೀಡುವಂತಹ ಒಂದಷ್ಟು ಸಲಹೆಗಳಾಗಿರ್ಬೋದು, ಮಾರ್ಗಸೂಚಿಗಳು ಅಷ್ಟೇ, ಕಡ್ಡಾಯವಾಗಿ ಪಾಲಿಸಬೇಕಂತ ಏನೂ ಇರಲ್ಲ. ಇನ್ನು ಮೂಲಭೂತ ಹಕ್ಕುಗಳು ಏನಿರುತ್ತೆ, ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಆದಾಗ ಅದಕ್ಕೆ ಧಕ್ಕೆ ಆದಾಗ ನಾವು ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಉಲ್ಲಂಘನೆ ಆದಾಗ ಅಥವಾ ಯಾರಾದರೂ ಅದರ ವಿರುದ್ಧ ಹೋದಾಗ ಅವುಗಳನ್ನು ನಾವು ಕೋರ್ಟ್ಗೆ ಆ ಕೇಸನ್ನು ನಾವು ಕೋರ್ಟ್ಗೆ ತೆಗೆದುಕೊಂಡು ಹೋಗಲಿಕ್ಕೆ ಆಗಲ್ಲ. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ತಂದೆ ತಾಯಿಯಂದರು ನಮಗೆ ಬೆಳಗ್ಗೆ ಎಬ್ಬಿಸುವುದು, ಅದು ಕೆಲಸ ಮಾಡು ಇದು ಕೆಲಸ ಮಾಡು ಅಂತ ಹೇಳೋದು ಜಸ್ಟ್ ಒಂದು ಗೈಡ್, ಅಂದರೆ ಒಂದು ಸಲಹೆ. ಯಾಕಂದರೆ ನಾವು ಒಳ್ಳೆಯ ಒಂದು ಪ್ರಜೆಗಳು ಹಾಕಬೇಕಂತ ತಂದೆ ತಾಯಿಯರ ಆಸೆ ಇರುತ್ತೆ. ಅದೇ ರೀತಿ ಸಂವಿಧಾನಕ್ಕೆ ಸರ್ಕಾರ ಇದೇ ರೀತಿ ಕೆಲಸಗಳನ್ನು ಮಾಡಬೇಕಂತ ಸಲಹೆಗಳನ್ನು ನೀಡುತ್ತೆ. ಆದರೆ ನೀವು ಆ ಸಲಹೆ ಅಂದರೆ ಇವಾಗ ಆ ಕೆಲಸವನ್ನು ನಿಮ್ಮ ಹೇಳಿದ ಪ್ಯಾರೆಂಟ್ಸ್ಗಳು ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮನ್ನೇನು ಪ್ಯಾರೆಂಟ್ಸ್ ಅವರು ಪನಿಷ್ ಮಾಡಲ್ಲ ಅಥವಾ ಪೊಲೀಸರಿಗೆ ಒಯ್ದು ಕೊಡಲ್ಲ. ಅದೇ ರೀತಿ ಈ ರಾಜ್ಯ ನಿರ್ದೇಶನ ತತ್ವಗಳು ಕೆಲಸ ಮಾಡುತ್ತೆ. ಅಂದರೆ ಇವುಗಳಿಗೆ ನೀವು ಕೋರ್ಟ್ನಲ್ಲಿ ಕೇಸ್ ಮಾಡಲಿಕ್ಕೆ ಬರಲ್ಲ. ಸರ್ಕಾರದಲ್ಲಿ ಹಣ ಇಲ್ಲದೆ ಇದ್ರೂ ಕೂಡ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ರಾಜ್ಯ ನಿರ್ದೇಶನ ತತ್ವದ ಮೂಲಕ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಬಟ್ ಆ ಟೈಮ್ನಲ್ಲಿ ಸರ್ಕಾರಕ್ಕೂ ಒಂದಷ್ಟು ತೊಂದರೆಗಳಾಗಿದ್ದಾಗ ನಾವು ಅವುಗಳನ್ನು ಪ್ರಶ್ನಿಸಿ, ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನಿಸಿ ಕೋರ್ಟ್ಗೆ ಮೊರೆ ಹೋಗಲು ಆಗಲ್ಲ. ಸೊ ಮೂಲಭೂತ ಹಕ್ಕುಗಳನ್ನು ನಾವು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ರಿಟ್ಸ್ ಹೊರಡಿಸುವ ಮೂಲಕ. ಬಟ್ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಇವು ಜಸ್ಟ್ ಮಾರ್ಗಸೂಚಿಗಳು ಅಥವಾ ಸಲಹೆಗಳು, ಸಂವಿಧಾನ ನಮ್ಮ ಸರ್ಕಾರಕ್ಕೆ ನೀಡುವಂತಹ ಸಲಹೆಗಳಾಗಿವೆ. ಓಕೆ, ಇನ್ನು ಐರ್ಲೆಂಡ್ ಸಂವಿಧಾನದ ನಾವು ಇವುಗಳನ್ನು ಎರವಲು ಪಡೆದಿದ್ದೀವಿ. ಭಾಗ 4ರಲ್ಲಿದೆ, ವಿಧಿ 36ರಿಂದ 51ರವರೆಗೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ವಿವರಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯೋಮಿತಿ ಎಷ್ಟು? 21 ವರ್ಷ, 25 ವರ್ಷ, 30 ವರ್ಷ ಹಾಗೆ 35 ವರ್ಷ. ಲೋಕಸಭೆಯ ಸದಸ್ಯರಾಗಲು 25 ವರ್ಷ ಕನಿಷ್ಠ ವಯಸ್ಸು ಇರಲೇಬೇಕು. ಓಕೆ, ಇವರು ಸಾಮಾನ್ಯ ಜನರಿಂದ ಆಯ್ಕೆಯಾದಂತಹ ಸದಸ್ಯರು ಲೋಕಸಭೆ. ಇದು ಲೋಕಸಭೆ ಅಂದರೆ ಕೆಳ ಮನೆ. ಕನಿಷ್ಠ 25 ವರ್ಷ, ಹೆಚ್ಚಾಗಿ ಯುವತರಿಗೆ ಇಲ್ಲಿ ಆದ್ಯತೆ ನೀಡಲಾಗುತ್ತೆ. ಇವರು ಜನರಿಂದ ನೇರವಾಗಿ ಆಯ್ಕೆಯಾಗ್ತಾರೆ. ಇನ್ನು ರಾಜ್ಯಸಭೆ. ಸೊ ರಾಜ್ಯಸಭೆಯಲ್ಲಿ 30 ವರ್ಷ ಕನಿಷ್ಠ ವಯಸ್ಸಿರಬೇಕು. ರಾಜ್ಯಸಭೆಯಲ್ಲಿ 30 ವರ್ಷ ಕನಿಷ್ಠ ವಯಸ್ಸಿರಬೇಕು. ಇದನ್ನು ನಾವು ಮೇಲ್ಮನೆ ಅಂತ ಕರಿತೀವಿ. ವಿಧಾನಸಭೆಯ ಶಾಸಕರು ಇವರನ್ನ ಆಯ್ಕೆ ಮಾಡ್ತಾರೆ, ರಾಜ್ಯಸಭೆಯ ಸದಸ್ಯರನ್ನ. ಓಕೆ, ನೆನಪಿಟ್ಕೊಳ್ಳಿ. ಲೋಕಸಭೆಗೆ 25 ವರ್ಷ, ರಾಜ್ಯಸಭೆಗೆ 30 ವರ್ಷ. ಇದು ಲೋಕಸಭೆಯನ್ನ ಕೆಳಮನೆ ಅಂತ ಕರಿತೀವಿ, ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರಿತೀವಿ. ಇನ್ನು ಲೋಕಸಭೆ ಜನರಿಂದ ಆಯ್ಕೆಯಾದಂತಹ ಸದಸ್ಯರು. ಇನ್ನು ರಾಜ್ಯಸಭೆ ಅಂದರೆ ವಿಧಾನಸಭೆಯ ಶಾಸಕರು ಆಯ್ಕೆ ಮಾಡುವಂತಹ ಸದಸ್ಯರು. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಓಕೆ, ಪ್ರಶ್ನೆನ ನೋಡೋಣ. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: ಪ್ರಧಾನಮಂತ್ರಿ, ಲೋಕಸಭೆಯ ಸ್ಪೀಕರ್, ಉಪರಾಷ್ಟ್ರಪತಿ ಹಾಗೆ ನ್ಯಾಯಮೂರ್ತಿ. ಸೊ ರಾಷ್ಟ್ರಪತಿಯವರು ತಮ್ಮ ಹುದ್ದೆಯಿಂದ ಏನೋ ಕಾರಣಕ್ಕೆ ಹೊರ ಹೋಗ್ಬೇಕಂದ್ರೆ, ರಾಜೀನಾಮೆ ನೀಡಬೇಕಂದ್ರೆ ತಮ್ಮ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಯವರಿಗೆ ನೀಡಬೇಕಾಗುತ್ತೆ.
ಓಕೆ, ಯಾರಿಗೆ? ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಆದರೆ ಉಪರಾಷ್ಟ್ರಪತಿಯರು ಇಮಿಡಿಯೇಟ್ ಆಗಿ ಲೋಕಸಭೆಯ ಸ್ಪೀಕರ್ ಅವರಿಗೆ ಈ ವಿಷಯವನ್ನು, ರಾಜೀನಾಮೆಯ ವಿಷಯವನ್ನು ತಿಳಿಸಬೇಕಾಗುತ್ತೆ. ಇದು ಸಂವಿಧಾನದ ನಿಯಮ, ನೆನಪಿಟ್ಕೊಳ್ಳಿ. ಓಕೆ, ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರನ ನೀಡಬೇಕು. ಹಾಗೆ ಉಪರಾಷ್ಟ್ರಪತಿಯವರು ಇಮಿಡಿಯೇಟ್ ಆಗಿ ಆ ರಾಜೀನಾಮೆಯ ಬಗ್ಗೆ ಏನು ಉಲ್ಲೇಖ ಇದೆ ಅದರ ಬಗ್ಗೆ ಅವರು ಲೋಕಸಭೆಯ ಸ್ಪೀಕರ್ ಜೊತೆ ಚರ್ಚೆ ಮಾಡಲೇಬೇಕಾಗುತ್ತೆ. ಇನ್ನು ಸೇಮ್ ಉಪರಾಷ್ಟ್ರಪತಿಯವರು ಏನೋ ಕಾರಣದಿಂದ ರಾಜೀನಾಮೆ ನೀಡಬೇಕಂದ್ರೆ ಅವರು ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನು ನೀಡಬೇಕಾಗುತ್ತೆ. ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ, ಹಾಗೆ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಗೆ ರಾಜೀನಾಮೆ ಪತ್ರ ನೀಡಬೇಕಾಗುತ್ತೆ. ಒಂದೇನಂದ್ರೆ ಉಪರಾಷ್ಟ್ರಪತಿಯವರು ಇಮಿಡಿಯೇಟ್ ಆಗಿ ಅವರು ಲೋಕಸಭೆಯ ಸ್ಪೀಕರ್ ಅವರಿಗೆ ತಿಳಿಸಬೇಕಾಗುತ್ತೆ. ಇದು ಸಂವಿಧಾನದ ನಿಯಮ ಇದೆ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ಕ್ವಶನ್ಸ್ಗಳಿವೆ, ಅವುಗಳನ್ನ ಡಿಸ್ಕಸ್ ಮಾಡೋಣ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಒಂದು ಕ್ವಶನ್ನಲ್ಲಿ ಅರೌಂಡ್ 3 to 4 ಪಾಯಿಂಟ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ನಾಲೆಜಬಲ್ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ರೀಸೆಂಟಾಗಿ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿರೋ ಕಾರಣ ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಕಂಟೆಂಟ್ ಇಷ್ಟವಾದರೆ ಮಾತ್ರ. ಧನ್ಯವಾದಗಳು.